ನಮಸ್ಕಾರ ವೀಕ್ಷಕರೇ, 2026ರ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಟೂರ್ನಿಯಾಗಿದೆ ಅಂತ ಹೇಳಬಹುದು. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಫುಟ್ಬಾಲ್ ಆಟದಲ್ಲಿ 48 ತಂಡಗಳು ಭಾಗವಹಿಸುತ್ತಿವೆ. ಆದ್ದರಿಂದ ಈ ಆಟವನ್ನು ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಎಂಬ 3 ದೇಶಗಳು ಜಂಟಿಯಾಗಿ ಆಯೋಜಿಸುತ್ತಿವೆ. ಇನ್ನು ಈ ಮಹಾಸಮರವು ಜೂನ್ 11ರಂದು ಆರಂಭಗೊಂಡು ಜುಲೈ 19ರವರೆಗೆ ನಡೆಯುತ್ತೆ. ಇನ್ನು 2026ರ ಫಿಫಾ ವರ್ಲ್ಡ್ ಕಪ್ನ ಮುಖ್ಯ ಅಂಶಗಳು ಯಾವುವು ಎಂದು ತಿಳಿಯೋಣ. ಮೊದಲಿಗೆ ಬಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ರಾಷ್ಟ್ರಗಳು ಅಂದರೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಎಂಬ ದೇಶಗಳು ಜಂಟಿಯಾಗಿ ಆಯೋಜಿಸಿವೆ. ಇನ್ನು ಎರಡನೆಯದಾಗಿ ನೋಡುವುದಾದರೆ, ಇದುವರೆಗೆ ಫಿಫಾ ವರ್ಲ್ಡ್ ಕಪ್ನಲ್ಲಿ 32 ತಂಡಗಳು ಮಾತ್ರ ಭಾಗವಹಿಸುತ್ತಿದ್ದವು. ಆದರೆ 2026ರಲ್ಲಿ 48 ತಂಡಗಳು ಕಣಕ್ಕಿಳಿದಿದ್ದು ಒಟ್ಟು 12 ಗುಂಪುಗಳಾಗಿ ಅಂದರೆ ತಲಾ 4 ತಂಡಗಳಾಗಿ ವಿಂಗಡಿಸಲಾಗಿದೆ. ಇನ್ನು ಈ ಫಿಫಾ ವರ್ಲ್ಡ್ ಕಪ್ ಗೆದ್ದ ತಂಡಕ್ಕೆ ಸಿಗುವ ಬಹುಮಾನಗಳ ಮೊತ್ತ ಕೇಳಿದರೆ ನೀವು ಅಚ್ಚರಿಗೆ ಒಳಗಾಗುತ್ತೀರಾ. ಏಕೆಂದರೆ ಒಟ್ಟು $72 ಮಿಲಿಯನ್ ಗಳಷ್ಟು ಆಗಿದೆ. ಅಂದರೆ ಭಾರತದ ಕರೆನ್ಸಿ ಪ್ರಕಾರ ಒಟ್ಟು 6,238 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಬಹುದು. ಹಾಗೆ ಇನ್ನು ಕೊನೆಯದಾಗಿ ಇದು ವಿಷಾದಕರ ಸುದ್ದಿ ಅಂತಾನೆ ಹೇಳಬಹುದು. ಏಕೆಂದರೆ ಜಗತ್ತಿನ ಫುಟ್ಬಾಲ್ ಇತಿಹಾಸದಲ್ಲಿ ದಿಗ್ಗಜರು ಅನಿಸಿಕೊಂಡಿರ್ತಕ್ಕಂಥ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಮೆಸ್ಸಿ ಅವರ ಕೊನೆಯ ವರ್ಲ್ಡ್ ಕಪ್ ಪಂದ್ಯ ಅಂತಾನೆ ಹೇಳಬಹುದು. ಇದಷ್ಟು ಈ 2026ರ ಫಿಫಾ ವರ್ಲ್ಡ್ ಕಪ್ನ ಮುಖ್ಯ ಅಂಶಗಳು ಅಂತ ಹೇಳಬಹುದು. ಹಾಗೆ ಇದೇ ರೀತಿಯ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳು ಬೇಕಾದರೆ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.